ಇದೇ ಶುಕ್ರವಾರ 31ನೇ ತಾರೀಕು 11 ಗಂಟೆಗೆ DCS ಫೌಂಡೇಶನ್ ಟ್ರಸ್ಟ್ ಮತ್ತು ಶಕ್ತಿಗಳು 5 ದೇವತೆಗಳ ಒಂದು ಅಭಿನಂದನಾ ಕಾರ್ಯಕ್ರಮ. ನಾವು ನಮ್ಮವರು ಎನ್ನುವ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತ, ಸುಸ್ವಾಗತ ಮೇಡಮ್. ತಮ್ಮ ಹೆಸರು, ತಮ್ಮ ಹೆಸರು ಹೇಳಿ, ತಾವೇನು ನಿಮ್ಮದು ಒಂದು ಫೌಂಡೇಶನ್ ಬಗ್ಗೆ ಕೂಡ ವಿವರಣೆ ಮಾಡಿದ್ವಿ, ಅದರ ಒಂದು ಪರಿಚಯ. ನನ್ನ ಹೆಸರು ಅಮಿತಾ ಅಂತ ಹೇಳ್ಬಿಟ್ಟು ದಾರಿದೀಪ ಫೌಂಡೇಶನ್ ಪ್ರೆಸಿಡೆಂಟ್. ಸೊ ನಾವು ಮೇಯ್ನಾಗಿ ಈ ವಿದ್ಯಾಭ್ಯಾಸ ಮತ್ತು ಆರೋಗ್ಯದ ದೃಷ್ಟಿಯಿಂದ ಹಲವಾರು ಕಾರ್ಯಕ್ರಮಗಳನ್ನ ನಡೆಸ್ತಾ ಇದ್ದೀವಿ. ಆಮೇಲೆ ನಾನು ಹೇಳಿದೆ ಡಿಜಿಟಲ್ ಲಿಟ್ರಸಿ, ಇದನ್ನು ನಾವು ನಡೆಸ್ತಾ ಇದ್ದೇವೆ. ಮೇಡಮ್ ತಾವು? ನಮ್ಮ ಹೆಸರು ಆನಂದಮಯ್ಯ, ಸರ್ಕಾರಿ ಶಾಲೆ ನಿವೃತ್ತಿ ಶಿಕ್ಷಕಿ. ನಾವು DCS ಫೌಂಡೇಶನ್ ಸದಸ್ಯರಾಗಿದ್ದೀವಿ. DCS ಫೌಂಡೇಶನ್ ತುಂಬ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇದೆ ಮತ್ತು ಅನ್ನದಾಸೋಹ ಮತ್ತು ಈ ಬೆಳವಣಿಗೆ ಸ್ವಲ್ಪ ಅವರಿಗೆ ಸ್ವಲ್ಪ ನೆರವಾದ ಕೆಲಸಗಳನ್ನ ಅನೇಕ ಮಾಡ್ತಾ ಇದ್ದಾರೆ. ಈಗಿನ ಮುಂದುವರೆದರೆ ಇದು ಜಾಸ್ತಿ ಸಮಿತಿಯನ್ನು ನೋಡುತ್ತೇವೆ. ಶೈಲಜಾ ಅಂತ, ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಉಪಾಧ್ಯಕ್ಷರು ಮತ್ತು JDS ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಅದರಲ್ಲೂ ತಾಲೂಕು ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಮತ್ತು ಟೈಲರ್ ಸಂಘದ ತಾಲೂಕು ಉಪಾಧ್ಯಕ್ಷರಾಗಿ ಅಂತ ಕೆಲಸ ಮಾಡ್ತಾ ಇದ್ದೀನಿ. ಮತ್ತು ನಮ್ಮದು ಸಿಂಪಲ್ ಆಗಿ ಒಂದು ಚಿಕ್ಕದಾಗಿ ಒಂದು ಬೋಟಿಕ್ ಇದೆ, ಬೋಟಿಕಲ್ಲಿ ವರ್ಕ್ ಮಾಡ್ತೀವಿ. ನನ್ನ ಹೆಸರು ಉಷಾ ಅಂತ, DCS ಫೌಂಡೇಶನಲ್ಲಿ ಒಂದು ಮೆಂಬರ್ಶಿಪ್ ಇದೆ. ಸೊ ಒಳ್ಳೆ ಕೆಲಸಗಳು ಮಾಡ್ತಿದ್ದಾರೆ. ಮತ್ತು ಅನ್ನದಾನ ಮತ್ತು ನೀಡೆಡ್ ಪೀಪಲ್ಸ್ಗೆಲ್ಲ ಹೆಲ್ಪ್ ಮಾಡೋದು ಎಲ್ಲ ಮಾಡ್ತಿದ್ದಾರೆ. ಏನೇ ಮುಂದುವರೆಸಿದ್ರೆ ಚೆನ್ನಾಗಿದೆ. ಉಷಾ. ತಾವು? ನಮ್ಮ ಹೆಸರು ವಾಸವಿ. ನಾವು ಹಾಗೆ ಮಾಡ್ತೀವಿ. ಏನು ನೋಡುತ್ತೆ? ನಾವು ಶಾಸಕನೇ ಆಗ್ತೀವಿ. ನಾವು ತುಂಬ ಹೃದಯದ ಅಭಿನಂದನೆಗಳು. ಏನು ಒಂದೊಂದು ಮಹಿಳೆಯ ತಂಡಗಳು ಒಂದೊಂದು ಕ್ಷೇತ್ರದಲ್ಲಿ ತಮ್ಮದೇ ಆದ ಛಾಪನ್ನು ಮೂಡಿಸಿ ದುಡಿತಾ ಇರ್ತಕ್ಕಂಥ ಧೀಮಂತ ಮಹಿಳಾ ಶಕ್ತಿಗಳಿಗೆ ಏನು DCS ಫೌಂಡೇಶನ್ ಇಲ್ಲಿರ್ತಕ್ಕಂಥ ಎಲ್ಲರಿಂದ ಒಂದು ಪುಷ್ಪ ನಮನ. ಅವರ ಬಾಳು ಬಂಗಾರವಾಗಲಿ, ಸಕಲವನ್ನು ನೀಡಿ ಜಗನ್ಮಾತೆ ಮಹೇಶ್ವರಮ್ಮ ಕಾಟೇರಿ ಎಲ್ಲವನ್ನ ಕರುಣಿಸಿ ತುಂಬ ಹೃದಯದ ಅಭಿನಂದನೆಗಳು. ಪಂಚಶಕ್ತಿಗಳಿಗೆ ನಾವು ಒಂದು ಅಭಿನಂದನೆಯನ್ನು ಸಲ್ಲಿಸುತ್ತೀವಿ. ನಮ್ಮ ಬಾಳು ಬಂಗಾರವಾಗಲಿ. ಇದಕ್ಕೆಲ್ಲ ಕಾರಣೀಭೂತರಾದ ಧೀಮಂತ ನಾಯಕರು ಚಂದ್ರಶೇಖರ್ ಅವರಿಗೆ ತುಂಬ ಹೃದಯದ ಅಭಿನಂದನೆ. ಹಾಗೆ ಕನ್ನಡಗಳ ಸಲ್ಲಿಸಬೇಕು. ಇವತ್ತು ಈ ಮಹಿಳಾ ತಂಡಗಳಿಗೆ ತುಂಬ ಅವ್ರ ಮನಸ್ಸಲ್ಲಿ ಏನು ಅಂದ್ಕೊಂಡಿದ್ರೆ ಗೊತ್ತಿಲ್ಲ. ಫಸ್ಟ್ ಹೆಣ್ಣು ಮಕ್ಕಳು, ಆಮೇಲೆ ನಾವು ಅನ್ನೋಂಥ ಸ್ವಭಾವ ಅವ್ರಿಗೆ ಬಂದಿದೆ. ಫಸ್ಟು ನಾವು ಎಷ್ಟೇ ಕೋಟಿ ಬಿದ್ದರೂ ಖಂಡಿತವಾಗ್ಲೂ ಆ ಕೋಟಿ ನಾವು ಹಿಂದೆ ಬರೋಣ. ಅನ್ನ ಅಂತ ಹೇಳಿದ್ರಲ್ಲ, ಆ ಅನ್ನಕ್ಕೆ ನಾನು ತುಂಬ ಫಿದಾ ಆಗಿರೋದು. ಏಕೆಂದರೆ ಅವರು ಅನ್ನತನ ನಾನು ಮಾಡ್ತಾ ಇದ್ದೀನಿ ಅಂದಾಗ ನಾನು ಪ್ರತಿ ಕ್ಷೇತ್ರದಲ್ಲಿ ಇವತ್ತು ನನ್ನ ನೋಡಿದಾರೋ ಇಲ್ವೋ ಇಲ್ಲಿಲ್ಲ ಕೆಲವಾರು ಜನ. ಲಕ್ಷ್ಮೀ ಮೇಡಮ್ ಅಂದರೆ ಅವ್ರಿಗೆಲ್ಲರಿಗೂ ಗೊತ್ತೇ ಇರ್ತೀನಿ. ಪ್ರತಿನಿತ್ಯ ಬರೀ ಅನಾಥಾಶ್ರಮಗಳಿಗೆ ಊಟ ನೀಡ್ತಾ ನಾನು ಬಂದಿರೋ ನನ್ನ ಫೌಂಡೇಶನಲ್ಲಿ ಅನ್ನ ಕೊಡೋಕ್ಕಷ್ಟೇ ಭಾಗ್ಯ ನನಗೆ ಸಿಕ್ಕಿದೆ ಅಂದರು. ಅನ್ನದಿಂದ ನಿಜವಾಗ್ಲೂ ಹೇಳ್ತೀನಿ, ಅವ್ರು ಇನ್ನಷ್ಟು ಅಭಿವೃದ್ಧಿ ಆಗ್ತಾರೆ. ಇಡೀ ಕರ್ನಾಟಕದ ಹೆಣ್ಣು ಮಕ್ಕಳ ಆಶೀರ್ವಾದ ಚಂದ್ರಶೇಖರ್ ಸರ್ಗೆ, ಶ್ರೀನಿವಾಸ್ ಸರ್, ಇವ್ರ ಹೆಸರೇನೋ ನನಗೆ ಗೊತ್ತಾಗ್ತದೆ, ಶ್ರೀನಿವಾಸ್ ಸರ್ಗೆ ಇಬ್ಬರು ಇದ್ದಾರೆ. ಖಂಡಿತವಾಗ್ಲೂ ಮಿಸ್ ಮಾಡ್ಕೊಂಬೇಡಿ. ಮುಂದಿನ ದಿನಗಳಲ್ಲಿ ಆ ಕಾರ್ಯಕ್ರಮಗಳಿಗೆ ಬಂದು ನಿಜವಾಗ್ಲೂ ಭಾಗವಹಿಸ್ತೀನಿ. ಅವರು 3 ನಕ್ಷತ್ರಗಳು ಹೆಂಗೆ ಇವತ್ತು ಕಾರ್ಯಕ್ರಮ ಅಚ್ಚುಕಟ್ಟಲ್ಲಿ ಚಿಕ್ಕದಾಗಿದ್ದರೂ ಚೊಕ್ಕವಾಗಿ ಮಾಡಿದ್ದಾರೆ. ಇದಕ್ಕೆಲ್ಲ ಕಾರಣಭೂತರು ನಮ್ಮ ಲೋಕೇಶ್ಜಿ ಮತ್ತು ಮಂಜುನಾಥಣ್ಣ ಮತ್ತು ಸಾದೇಶಣ್ಣ ಬರಬೇಕಾಗಿತ್ತು. ಖಂಡಿತ ಅವ್ರು ನನ್ನ ಬಲಗೈ. ಯಾವತ್ತೂ ಅವ್ರನ್ನ ತುಂಬ ಮಿಸ್ ಮಾಡ್ಕೊತಾ ಇದ್ದೀವಿ. ಎಲ್ಲ ಕಾರ್ಯಕ್ರಮಗಳಿಗೂ ಮಿಸ್ ಮಾಡ್ಕೊತಾ ಇದ್ದೀನಿ. ಅವರು ಯಾವುದೋ ಕನ್ನಡ ರಾಜ್ಯೋತ್ಸವಕ್ಕೆ ಕರೆದಿದ್ದಾರೆ. ಮುಂದಿನ ಒಂದು ದಿನಕ್ಕೆ ನಾನು ಖಂಡಿತ ಭಾಗವಹಿಸ್ತೀನಿ. ಇವತ್ತು ಈ ಕಾರ್ಯಕ್ರಮದಲ್ಲಿ ಮಿಸ್ ಆಗಿದ್ರಿಗೆ ಅಣ್ಣನ ಪರವಾಗಿ ಕೂಡ ಸೇರಿಸಿ ಹೆಣ್ಣು ಮಕ್ಕಳ ಆಶೀರ್ವಾದ ಅಣ್ಣನಿಗೂ ಇರಲಿ ಅಂತ ಹೇಳ್ತಾ, ಖಂಡಿತವಾಗ್ಲೂ ಎಲ್ಲ ಅಣ್ಣ ತಮ್ಮಂದಿರಿಗೂ ಹೃದಯಪೂರ್ವಕವಾಗಿ ಖಂಡಿತವಾಗ್ಲೂ ಕನ್ನಡ ರಾಜ್ಯೋತ್ಸವ ಆರ್ಥಿಕ ಶುಭಾಶಯಗಳು. ಹಾಗೂ ನಮ್ಮ ಅಣ್ಣ ತಮ್ಮಂದರು ನಂದದೀಪ ಆಗಿ ಬೆಳಗಲಿ ಅಂತ ಹೇಳ್ತಾ, ಇಡೀ ಪ್ರೀತಿ ಹೆಣ್ಣು ಮಕ್ಕಳ ಆಶೀರ್ವಾದ ಸಮೇತ ಅವರು ಸಿಗಲಿ ಅಂತ ಹೇಳ್ತಾ 2 ಮಾತನ್ನು ಮುಗಿಸ್ತೇನೆ. ಜೈ ಜೈ ಕನ್ನಡ.